ಅಭಿವೃದ್ಧಿ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ವಾಸ್ತವ್ಯ ಇರಬೇಕು. ಗ್ರಾಮ ಪಂಚಾಯಿತಿ ತಾಲೂಕಾ ಒಕ್ಕೂಟ ಅಧ್ಯಕ್ಷ ಶರಣಗೌಡ ಎಚ್ ಪಾಟೀಲ್ ಒತ್ತಾಯ. ಕುಷ್ಟಗಿ ತಾಲೂಕಿನ 36 ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಜೆಇಗಳು ಮೂಲ ಸ್ಥಾನದಲ್ಲಿ ಇರಬೇಕು ಎಂದು ತಾಲೂಕಾ ಒಕ್ಕೂಟ ಅಧ್ಯಕ್ಷ ಶರಣಗೌಡ ಎಚ್ ಪಾಟೀಲ್ ಹಾಗೂ ಸದಸ್ಯರು ತಾಲೂಕಾ ಪಂಚಾಯಿತಿ ಇಒ ಅವರಿಗೆ ಒತ್ತಾಯ ಮಾಡಿದರು. ಇಂದು ಗ್ರಾಮ ಪಂಚಾಯಿತಿ ತಾಲೂಕಾ ಒಕ್ಕೂಟ ಅಧ್ಯಕ್ಷ ಹಾಗೂ ಸದಸ್ಯರು ಎಲ್ಲರೂ ಸೇರಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಜೆಇಗಳು ಕೇಂದ್ರ ಸ್ಥಾನದಲ್ಲಿ ವಾಸ್ತವ್ಯ ಇದ್ದು ಸಾರ್ವಜನಿಕರ ಕುಂದುಕೊರತೆಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಶೀಘ್ರವಾಗಿ ಸ್ಪಂದಿಸುವಂತೆ ಕೇಂದ್ರ ಸ್ಥಾನದಲ್ಲಿ ವಾಸ್ತವ್ಯ ಇರಬೇಕು ಎಂದರು. ಕುಷ್ಟಗಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ನಿಂಗಪ್ಪ ಮಸ್ಲೆ ಅವರಿಗೆ ಗ್ರಾಮ ಪಂಚಾಯಿತಿ ತಾಲೂಕಾ ಒಕ್ಕೂಟದ ಅಧ್ಯಕ್ಷ ಹಾಗೂ ಸದಸ್ಯರು ಒತ್ತಾಯ ಮಾಡಿದರು. ಮತ್ತು ಉದ್ಯೋಗ ಖಾತ್ರಿ ಯೋಜನೆ ಎಫ್ಟಿಒ ಡಿಲೀಟ್ ಆಗಿರುವುದು ಕಾರಣ ತಿಳಿದಿರುವುದಿಲ್ಲ. ಮೂಲಭೂತ ಸೌಕರ್ಯ ವಂಚಿತ ಗ್ರಾಮ ಪಂಚಾಯಿತಿಗಳಲ್ಲಿ ಅವಶ್ಯಕತೆ ಇರುವ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ನಿರ್ವಹಿಸಲಾಗಿದೆ. ಈ ಕಾಮಗಾರಿಗೆ ಬಿಲ್ ಆಗದಂತೆ ಎಫ್ಟಿಒ ಡಿಲೀಟ್ ಆಗಿರುತ್ತವೆ. 15 ದಿನಗಳವರೆಗೆ ಪರಿಶೀಲನೆ ಮಾಡಿ ಉತ್ತರ ನೀಡಬೇಕು ಎಂದು ಒತ್ತಾಯಿಸಿದರು. ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಜೆಇಗಳು ತಾಲೂಕಾ ಕೇಂದ್ರದಲ್ಲಿ ವಾಸಿಸುತ್ತಿದ್ದು ಅವರು ತಮ್ಮ ಪಂಚಾಯಿತಿಗೆ ಹೋಗಬೇಕಾದರೆ 40 ಕಿಲೋಮೀಟರ್ ಆಗುತ್ತವೆ. ಇದರಿಂದ ಆಡಳಿತಾತ್ಮಕ ದೃಷ್ಟಿಯಿಂದ ಸಾರ್ವಜನಿಕರಿಗೆ ಸಕಾಲದಲ್ಲಿ ಕೆಲಸಗಳು ಆಗುತ್ತಿಲ್ಲ. ಇದು ಹೇಗೆ ಮುಂದುವರೆದರೆ ಸಾರ್ವಜನಿಕರ ಕೆಲಸಗಳಿಗೆ ತುಂಬಾ ತೊಂದರೆಯಾಗುತ್ತಿರುವುದರಿಂದ ಸದರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ನಿವೇಶನ ಸಹಿತ ಪಂಚಾಯಿತಿಗೆ ಸರಿಯಾಗಿ ಬೆಳಗ್ಗೆ 10 ಗಂಟೆಗೆ ಹೆಬ್ಬೆಟ್ಟು ಹಾಕುವುದರ ಮೂಲಕ ಹಾಜರಾಗಿ ಸಾಯಂಕಾಲ 5 ಗಂಟೆಗೆ ಹೆಬ್ಬೆಟ್ಟು ಹಾಕುವುದರ ಮೂಲಕ ಕಾರ್ಯನಿರ್ವಹಿಸುವಂತೆ ಹಾಗೂ ಯಾವುದಾದರೂ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಕೆಲಸಗಳಿಗೆ ಹಾಜರಾಗಲು ಹೋದಾಗ ಪಂಚಾಯಿತಿ ನಾಮಫಲಕ ಬೋರ್ಡ್ಗೆ ತಿಳಿಯಪಡಿಸಲು ಆದೇಶಿಸಬೇಕು ಎಂದು ಗ್ರಾಮ ಪಂಚಾಯಿತಿ ಒಕ್ಕೂಟ ಅಧ್ಯಕ್ಷರು ಸದಸ್ಯರು ಒತ್ತಾಯಿಸಿದರು. ಅಮಾಜಪ್ಪ ಜುಮಲಾಪುರ್, ಎನ್ಕೆಎಸ್ ಟಿವಿ4 ನ್ಯೂಸ್, ಕುಷ್ಟಗಿ. ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಕಾರ್ಯಾಲಯ ಕುಷ್ಟಗಿ ವಿಷಯ ಕುಷ್ಟಗಿ ತಾಲೂಕಿನ 36 ಗ್ರಾಮ ಪಂಚಾಯಿತಿಗಳ ಎಫ್ಟಿಒ ಡಿಲೀಟ್ ಮಾಡಿರುವುದು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಈ ಮೂಲಕ ತಮ್ಮಲ್ಲಿ ಕೋರಿಕೊಳ್ಳುವುದೇನೆಂದರೆ ಕುಷ್ಟಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ 36 ಗ್ರಾಮ ಪಂಚಾಯಿತಿಗಳಿಗೆ ಮಂಜೂರಾದ ಕಾಮಗಾರಿಗಳ ಎಫ್ಟಿಒಗಳು ಡಿಲೀಟ್ ಆಗಿರುತ್ತವೆ. ಆದರೆ ಇವುಗಳು ಡಿಲೀಟ್ ಆಗಲು ಕಾರಣ ಏನು ಇದುವರೆಗೂ ತಿಳಿದುಬಂದಿರುವುದಿಲ್ಲ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಹಿಂದುಳಿದ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ಅತಿ ಅವಶ್ಯಕವಾಗಿರುವ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಕಾಮಗಾರಿಗಳನ್ನು ನಿರ್ವಹಿಸಲಾಗಿದೆ. ಸದರಿ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತಹ ಹಾಗೂ ಕೂಲಿ ಕಾರ್ಮಿಕರ ಬಿಲ್ಲುಗಳನ್ನು ಪಾವತಿ ಮಾಡುವಂತೆ ಎಫ್ಟಿಒಗಳು ಡಿಲೀಟ್ ಆಗಿರುತ್ತದೆ. 15 ದಿನಗಳ ಅವಧಿಯ ಒಳಗಾಗಿ ಪರಿಶೀಲನೆ ಮಾಡಿ ಉತ್ತರ ನೀಡಬೇಕೆಂದು ನಮ್ಮಲ್ಲಿ ಕೋರಲಾಗಿದೆ. ಒಂದು ವೇಳೆ ವಿಳಂಬ ಮಾಡಿದಲ್ಲಿ ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಳ್ಳಬೇಕಾಗುತ್ತದೆ. ನಮ್ಮಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಬೇಡಿಕೆಗಳು ಗ್ರಾಮ ಪಂಚಾಯತಿ ಪಿಡಿಒ ಕೇಂದ್ರ ಸ್ಥಾನದಲ್ಲಿ ಸೀಮಿತ ಇರುವುದು. ಗ್ರಾಮ ಪಂಚಾಯತಿಯಲ್ಲಿ ನಡೆಯುವ ಸಭೆಗೆ ಬಂದಿರುವ ಸದಸ್ಯರಿಗೆ ಸಭೆಯ ವೇತನವನ್ನು ಇಲ್ಲಿವರೆಗೂ ನೀಡಿರುವುದಿಲ್ಲ. ಮುಂದಿನ ಸಭೆಯಲ್ಲಿ ಅಲ್ಲಿಯೇ ಪಾವತಿಸಬೇಕು. ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ಗಳಿಗೆ ಹಾಜರಾಗಲು ಹೋದಲ್ಲಿ ಕಡ್ಡಾಯವಾಗಿ ನೋಟಿಸ್ ಬೋರ್ಡ್ಗೆ ನೋಟಿಸನ್ನು ಹಾಕಲೇಬೇಕು. ಯಾವುದೇ ಕಾಮಗಾರಿ ವೈಯಕ್ತಿಕ ಸಾರ್ವಜನಿಕ ಸಂಖ್ಯೆ ಹಾಕಿದ ನಂತರ ಅದನ್ನು ಸಂಪೂರ್ಣವಾಗಿ ತಿಳಿಯುವ ಜವಾಬ್ದಾರಿ ವಹಿಸಬೇಕು. ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯುವ ಸಾಮಾನ್ಯ ಸಭೆಗೆ ಬಿಎಂಸಿಯವರು ಕಡ್ಡಾಯವಾಗಿ ಹಾಜರಿರಬೇಕು. ಮಾನ್ಯ ಗೌರವಾನ್ವಿತ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಡ್ಡಾಯವಾಗಿ ವಾರದಲ್ಲಿ 2 ಸಾರಿ ಪ್ರತಿ ಪಂಚಾಯಿತಿಗೆ ಭೇಟಿ ನೀಡಬೇಕು. ಪ್ರತಿ ಪಂಚಾಯಿತಿ ಪಿಡಿಒ ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ ಸ್ವಚ್ಛತೆಗೆ ಕಸದ ವಿಲೇವಾರಿ ಘಟಕಕ್ಕೆ ಪ್ರತಿದಿನ 2 ತಾಸು ವೀಕ್ಷಣೆ ಮಾಡಬೇಕು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪ್ರತಿ ತಿಂಗಳಿಗೊಮ್ಮೆ ಸಾಮಾನ್ಯ ಸಭೆಯನ್ನು ಕಡ್ಡಾಯವಾಗಿ ಮಾಡಬೇಕು. ಹಾಗೆ ಇನ್ನೊಂದು ಬೇಡಿಕೆ ನಾವು ಸಲ್ಲಿಸಬೇಕಾಗುತ್ತದೆ. ವಿಷಯ ಎಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಜೂನಿಯರ್ ಇಂಜಿನಿಯರ್ಗಳ ಪಂಚಾಯತ್ ಕೇಂದ್ರ ಸ್ಥಾನದಲ್ಲಿ ಪಂಚಾಯತಿ ಸರ್ವ ಸದಸ್ಯರುಗಳಿಗೆ ತತ್ಕ್ಷಣ ಸಿಗುವ ಹಾಗೆ ವಸತಿಯೊಂದಿಗೆ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಆದೇಶ ನೀಡುವ ಕುರಿತು ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಈ ಮೂಲಕ ತಮ್ಮಲ್ಲಿ ಕೋರಿಕೊಳ್ಳುವುದೇನೆಂದರೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನಲ್ಲಿ ಬರುವ 36 ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಜೂನಿಯರ್ ಇಂಜಿನಿಯರ್ಗಳು ಹಾಗೂ ಕಂಪ್ಯೂಟರ್ ಆಪರೇಟರ್ಗಳು ಸಾರ್ವಜನಿಕರಿಗೆ ಸಕಾಲದಲ್ಲಿ ಕೆಲಸಗಳನ್ನು ಮಾಡಿಸಿಕೊಳ್ಳಲು ಈ ಅಧಿಕಾರಿಗಳು ತತ್ಕ್ಷಣ ಸಿಗದೆ
ಇರುವ ಮತ್ತು ಮೊಬೈಲ್ ಕರೆಗೆ ಹರಿಕೆ ಉತ್ತರ ನೀಡುತ್ತಿರುವ ಕಾರಣದಿಂದ ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೂ ಸಹ ಸರಿಯಾಗಿ ಸ್ಪಂದನೆ ನೀಡದೆ ಅವರಿಗೆ ಪಂಚಾಯಿತಿ ಕಾರ್ಯಾಲಯದಿಂದ ಮಾಹಿತಿಗಳು ಸಹ ಸಿಗದೇ ಇರುವ ಕಾರಣ ಸಾರ್ವಜನಿಕರ ಹಿತದೃಷ್ಟಿಯಿಂದ ಚುನಾಯಿತ ಪ್ರತಿನಿಧಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಸಾರ್ವಜನಿಕರಿಗೆ ಒದಗಿಸುವಲ್ಲಿ ವಿಫಲರಾಗಿರುತ್ತಾರೆ. ಆಡಳಿತಾತ್ಮಕ ಜನಪ್ರತಿನಿಧಿಗಳಿಗೆ ಮತ್ತು ಪಂಚಾಯಿತಿ ಸಿಬ್ಬಂದಿಗಳಿಗೆ ನಿಖರವಾದ ಸಂಬಂಧ ಇರುವುದಿರುವುದಿಲ್ಲ. ಯಾವುದಾದರೂ ಸಾರ್ವಜನಿಕ ಕೆಲಸ ಮಾಡಿಸಬೇಕಾದರೆ ಇವರ ಜೊತೆಗೆ ಮಾತಿನ ಚಕಮಕಿ ಮಾಡಿ ಕಾರ್ಯನಿರ್ವಹಿಸುವುದು ಅನಿವಾರ್ಯವಾಗಿದೆ ಮತ್ತು ಈಗಾಗಲೇ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ವಿಷಯ ಪ್ರಸ್ತಾಪವಾಗಿರುವ ಪ್ರಯುಕ್ತ ಮಾನ್ಯ ಸಿಇಒ ಕೊಪ್ಪಳರವರು ಜನವರಿ 2024ರಂದು ಜಾರಿಗೆ ಬರುವಂತೆ ತಿಳಿಸಿರುತ್ತಾರೆ. ಕೇಂದ್ರ ಸ್ಥಾನ ಹಾಗೂ ಪಂಚಾಯಿತಿಗೆ ಒಳಪಡುವ ಗ್ರಾಮಗಳ ಸಾರ್ವಜನಿಕರು ಅವರ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳಲು ಗ್ರಾಮ ಪಂಚಾಯಿತಿಗೆ ಸುಮಾರು 15 ಕಿಲೋಮೀಟರ್ ಅಂತರದಿಂದ ಪಂಚಾಯಿತಿಗೆ ಬಂದಾಗ ಸದರಿ ಪಿಡಿಒ ಮತ್ತು ಜೆಇ ರವರು ಮತ್ತು ಕಂಪ್ಯೂಟರ್ ಆಪರೇಟರ್ಗಳು ಸಕಾಲಕ್ಕೆ ಸಿಗದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದರಿ ಅಧಿಕಾರಿಗಳು ತಾಲೂಕಾ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದು ಅಲ್ಲಿಂದ ಅವರು ಗ್ರಾಮ ಪಂಚಾಯಿತಿಗೆ ಬರಲು 30 ರಿಂದ 40 ಕಿಲೋಮೀಟರ್ ಆಗುತ್ತದೆ. ಇದರಿಂದ ಆಡಳಿತಾತ್ಮಕ ದೃಷ್ಟಿಯಿಂದ ಸಾರ್ವಜನಿಕರ ವಲಯಕ್ಕೆ ಸಕಾಲದಲ್ಲಿ ಆಗುತ್ತಿಲ್ಲ. ಆದ ಕಾರಣ ಇದು ಹೀಗೆ ಮುಂದುವರೆದಿರುವುದರಿಂದ ಸಾರ್ವಜನಿಕರ ಕೆಲಸಗಳಿಗೆ ತುಂಬಾ ತೊಂದರೆಯಾಗುತ್ತಿರುವುದರಿಂದ ಸದರಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನದಲ್ಲಿ ನಿವೇಶನ ಸಹಿತ ಪಂಚಾಯತಿಗೆ ಸರಿಯಾಗಿ ಬೆಳಗ್ಗೆ 10 ಗಂಟೆಗೆ ಹೆಬ್ಬಟ್ಟು ಹಾಕುವುದರ ಮೂಲಕ ಹಾಜರಾಗಿ ಸಾಯಂಕಾಲ 5 ಗಂಟೆಗೆ ಮತ್ತೊಮ್ಮೆ ಹೆಬ್ಬಟ್ಟು ಹಾಕುವುದರ ಮೂಲಕ ಕಾರ್ಯನಿರ್ವಹಿಸುವಂತೆ ಹಾಗೂ ಯಾವುದಾದರೂ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಾಜರಾಗಲು ಹೋದಾಗ ತಪ್ಪದೆ ಪಂಚಾಯತ್ ಕಾರ್ಯಾಲಯದಲ್ಲಿ ನೋಟಿಸ್ ಬೋರ್ಡ್ಗೆ ನೋಟಿಸ್ ಅನ್ನು ಹಾಕುವುದರ ಮೂಲಕ ಅವರಿಗೆ ತಿಳಿಯಪಡಿಸಲು ಆದೇಶಿಸಬೇಕೆಂದು ಈ ಮೂಲಕ ನಾನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಒಕ್ಕೂಟದ ತಾಲೂಕಾ ಅಧ್ಯಕ್ಷರಾಗಿ ತಮಗೆ ಒತ್ತಾಯಪೂರ್ವಕವಾಗಿ ಮತ್ತು ನಮ್ಮ ಸರ್ವ ಸದಸ್ಯರ ಪರವಾಗಿ ಕೋರಿಕೊಳ್ಳುತ್ತೇನೆ.